ಸಭೆಗೆ ಸ್ವಾಗತ. ನನ್ನ ಜೊತೆಗೆ ನಮ್ಮ ಪಕ್ಷದ ಅಧ್ಯಕ್ಷರಾದ ಗಣೇಶ್ ಪ್ರಸಾದ್ ಅವರಿದ್ದಾರೆ. ಮಾಜಿ ಜಿಲ್ಲಾಧ್ಯಕ್ಷರು ನಮ್ಮ ಮಧ್ಯ ಕರ್ನಾಟಕದ BJP ಉಸ್ತುವಾರಿಗಳಾದಂಥ ಮೇಘರಾಜ್ ಅವರಿದ್ದಾರೆ. ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಹಕ್ರೆ ಮಲ್ಲಿಕಾರ್ಜುನ್ ಅವರಿದ್ದಾರೆ. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಹೊನಗೋಡು ರತ್ನಾಕರ್ ಅವರಿದ್ದಾರೆ ಮತ್ತು ಅಶೋಕ್ ಚೆನ್ನಾಪುರ ಮತ್ತು ರಾಜು ಅರುಣ್ ಕುಡಿಗೇರಿ ಅವರು ಇದ್ದಾರೆ. ತಮ್ಮ ಕರೆದಿರೋ ಉದ್ದೇಶ ಒಂದು ಕೆಲವರಿಗೆ ಅಸಂಬದ್ಧ ಅಂತ ಅನಿಸ್ಬೋದು, ನನಗೆ ಮತ್ತು ನಿಮಗೂ ಅನಿಸ್ಬೋದು ಮುಂದೆ ಇದು ಒಂದು ಸೀರಿಯಸ್ ವಿಷಯ ಅಂತ. ಏನಂದರೆ ನಿನ್ನೆ ಬೆಳಿಗ್ಗೆ ಒಂದು 2-3 ಫೋನ್ ಬಂದು ನನಗೆ, ಫೋನ್ ಕಾಲ್ಸ್. ಅವು ಎಲ್ಲದೂ ವಿಷಯ ಗೊತ್ತಿದ್ದದೆ, ಆದರೆ 3 ವಿಷಯದ ಏನಂದರೆ 3 ಜನ ಹೆಣ್ಣು ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಿದ್ದು. ಆ 3 ಮಕ್ಕಳಿಗೂ ವಿಷಯದಲ್ಲಿ ಕೇಸಲ್ಲೂ ನಾನು ಅಟೆಂಡ್ ಮಾಡಿದ್ದೆ. ಆದರೆ ನಿನ್ನೆ ಹಂಗೆ ಆತ್ಮಹತ್ಯೆ ಮಗು ತೀರೋಗ್ಬಿಡ್ತು, ಅದು ತೀರೋತು, ಇದು ತೀರೋತು, ಈ ಥರ ಫೋನ್ಗಳು. ಅದಕ್ಕೆ ಒಂಥರ ಖಿನ್ನತೆ, ಒಂಥರ ಹಿಂಗೆ ಅನಿಸ್ಬಿಡ್ತು ನನಗೆ. ಹಿಂದೆಲ್ಲ ನಮ್ಗೆ ಆಗಿತ್ತು ಅದನ್ನು ಬೇರೆ ಥರ ಮಾಡಿದ್ವಿ ಹೋರಾಟವನ್ನು. ಈ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಮಕ್ಕಳು, 10 ವಯಸ್ಸಿನ ಮಕ್ಕಳು, ಅಥವಾ ಪ್ರೇಮ ಅಥವಾ ಎಂಥದ್ದು ಲವ್ ಫೇಲ್ಯೂರ್ ಆದವರು ಮಾಡ್ತಾರೆ, ಅಥವಾ ಇನ್ಯಾವುದೋ ಕಾರಣಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ಬದುಕಿ ಬಾಳ್ಬೇಕಾದ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು ಅಂತ ವಿನಂತಿ ಮಾಡೋಕ್ಕಾಗಿ ನಾನು ಇದ್ದೀನಿ. ಅವರಿಗೆ ಕಷ್ಟಗಳು ಏನೇ ಇರಲಿ, ಎಂಥದ್ದೇ ಇರಲಿ, ಮಾನಸಿಕವಾಗಿರಲಿ, ಆರ್ಥಿಕವಾಗಿರಲಿ, ದೈಹಿಕವಾಗಿರಲಿ, ಇನ್ನು ಸೋಸಿಯೋ ಎಕನಾಮಿಕ್ ಇರಲಿ, ಎಂಥದ್ದೇ ಇದ್ದರೂ ಬದುಕು ಜೀವ ಇದ್ದರೆ ಬೆಲ್ಲ ಬಿಡ್ಕ ತಿನ್ಬೋದು ಅಂತ ಗಾದೆ ಇದೆ. ಅದು ಗಂಡ ಹೆಂಡತಿ ಕೇಸ್ ಇರಲಿ, ಅತ್ತೆ ಸೊಸೆ ಕೇಸ್ ಇರಲಿ, ಇನ್ಯಾವುದೋ ಸ್ನೇಹಿತರದ್ದು ಸಾಲದ ವಿಷಯ ಇರಲಿ, ಅಥವಾ ಸರ್ಕಾರದ ಸಾಲ ಇರಲಿ, ಅಂಥದ್ದೇ ಸಂದರ್ಭದಲ್ಲಿ ಇದ್ದು ಜಯಿಸ್ಬೇಕು. ಇದು ನನ್ನ ವಿನಂತಿ. ಅದನ್ನ ಹೇಳೋದಕ್ಕಾಗಿ ತಮ್ಮನ್ನು ಕರೆದಿದ್ದೇನೆ. ಇದು ನನ್ನೊಬ್ಬರಿಂದ ಆಗಲ್ಲ. ಹಿಂದೆ ನಾವು ಒಂದು ಸಣ್ಣ ಹಂತದಲ್ಲಿ ಆ ಪ್ರಯತ್ನ, ನಾನು ಮೊದಲನೇ ಬಾರಿ MLA ಆದಾಗ ಹೊಸನಗರ ತಾಲೂಕಲ್ಲಿ ಭಾಳ ಆತ್ಮಹತ್ಯೆಗಳು ಮಾಡ್ಕೊಳ್ಳೋರು, ಮಕ್ಕಳಲ್ಲ ಎಲ್ಲರೂ. ಅದು ಒಂಥರ ಯಾವುದೋ ಸಣ್ಣ ಸಣ್ಣ ವಿಷಯಕ್ಕೂ ಆತ್ಮಹತ್ಯೆ ನಡೆಯೋದು. ಡಾಕ್ಟರ್ GD ನಾರಾಯಣಪ್ಪನವರು MLA ಆಗಿದ್ದರು. ಅವ್ರ ಕೊನೆಯ ದಿನಗಳು ಅಂದರೆ MLA ಕೊನೆಯ ದಿನಗಳು, ಅವರೊಂದು ಪ್ರಯತ್ನ ಶುರು ಮಾಡಿದ್ರು, ಹಂಗೆಲ್ಲ ಮಾಡ್ಕೋಬಾರ್ದು ಅಲ್ಲಿ. ನಾನು MLA ಆದ್ಕೊಂಡು ನಾನು ಕೈಗೆತ್ಕೊಂಡು ಯಾವ ಕಾರಣಕ್ಕೂ ಆತ್ಮಹತ್ಯೆ ಮಾಡ್ಕೋಬೋದು, ಯಾಕೆ ಹೊಸನಗರದಾಗ ಏನಾಗಿದೆ, ಇದ್ದದ್ರಾಗ ಒಂದು ಸಮೃದ್ಧ ನಾಡೋದು, ಯಾಕೆ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಕಾಲೇಜುಗಳಲ್ಲಿ, ಹೈಸ್ಕೂಲ್ಗಳಲ್ಲಿ, ನಾನು ಹೋದ ರಾಜಕೀಯ ಭಾಷಣಗಳಲ್ಲಿ, ಸಂಘ ಸಂಸ್ಥೆಗಳಲ್ಲಿ, ಉದ್ಘಾಟನಾ ಭಾಷಣ, ಗುದ್ಲಿ ಪೂಜೆ ಭಾಷಣ ಏನೇ ಇರಲಿ ಅಲ್ಲಿ ಹೇಳ್ತಿದ್ವಿ. ಹಾಗಾಗಿ ಒಂದು ಅವೇರ್ನೆಸ್ಸು ಕ್ರಿಯೇಟ್ ಆಯಿತು. ಎಲ್ಲರೂ ಹೇಳಬೇಕು ಅಂತ ತಾಕೀತು ಮಾಡಿದೆ, ಲೆಕ್ಚರರಿಗೆ ತಾಕೀತು ಮಾಡಿದೆ, ಸ್ವಾಮೀಜಿಗಳಿಗೆ ವಿನಂತಿ ಮಾಡಿದೆ, ಸಮಾಜದ ಪ್ರಮುಖರಿಗೂ ವಿನಂತಿ ಮಾಡಿದ್ವಿ. ನಾವು ಸಕ್ಸಸ್ ಆಗಿದ್ವಿ ಆಗ. ಈಗ ಎಲ್ಲ ಕಡೆ ಆಗ್ತಾಯಿದೆ, ನಾಡಿನಾದ್ಯಂತ ಆಗ್ತಾಯಿದೆ. ಜಂಜಿಗಳು ಮತ್ತು ಜಂಜಿಗಿಂತ ಮುಂಚಿನವ್ರಿಗೆ ಏನಂತಾರೆ, ಆಲ್ಫಾ ಜನ್ ಆಲ್ಫಾ ಅವು ಮಾಡ್ಕೊಳ್ತಿದ್ದಾವೆ. ಅದಕ್ಕೆ ಜೀವ ಇರೋದು ಜೀವನ ಮಾಡಲಿಕ್ಕೆ, ಜೀವಿಸ್ಲಿಕ್ಕೆ, ಬದುಕಲಿಕ್ಕೆ. ಅದನ್ನ ಯಾಕೆ ಹಾನಿ ಮಾಡ್ಕೋತೀರಿ? ಹಾನಿ ಮಾಡ್ಕೋಬಾರ್ದು. ಸಾಲ ಆಯಿತು ಅಂತ ಹಾನಿ ಮಾಡ್ಕೋಬಾರ್ದು, ಮೊಬೈಲ್ ಕೊಡಿಸಿಲ್ಲ ಅಂತ ಹಾನಿ ಮಾಡ್ಕೋಬಾರ್ದು. ಮೊಬೈಲ್ ಕೊಡಿಸಿಲ್ಲ ಅಪ್ಪ ಅಮ್ಮ ಅಂದರೆ ನಾನು ಮೊಬೈಲ್ ತಗೊಳ್ತೀನಿ ದುಡ್ದು ಓದಿ ಚೆನ್ನಾಗಿ, ಅಪ್ಪಗೂ ಕೊಡಿಸ್ತೀನಿ, ನಾನು ಕೊಡಿಸ್ತೀನಿ ಅಂತ ಚಾಲೆಂಜ್ ಮಾಡಿ ಅಪ್ಪಗೂ ಕೊಡಿಸ್ಬೇಕು, ಮುಂದೆ ಅಮ್ಮಗೂ ಕೊಡಿಸ್ಬೇಕು, ತಾನೂ ತೊಗೋಬೇಕು, ಅವಳಾಗಲಿ ಅವನಾಗಲಿ. ಇನ್ಯಾವುದೋ ಬೈಕ್ ಕೊಡಿಸ್ಲಿಲ್ಲ, ಬೈಕ್ ನಾನು ಓದಿ ತೊಗೋತೀನಿ ಅಂತ ಹೇಳ್ಬೇಕು. ನಮಗೆಲ್ಲ ಏನಿತ್ತು, ನಾವು ಬೈಕೆ ತಗೊಳ್ಳೋಕ್ಕಾಗ್ತಿರ್ಲಿಲ್ಲ, ಬದುಕಿಲ್ವ ಇಲ್ಲಿರೋರೆಲ್ಲ. ಹಾಗೆ ಒಂದು ಚಾಲೆಂಜಿಂಗ್ ಆಗಿ, ಪಾಸಿಟಿವ್ ಚಾಲೆಂಜ್ ಆಗಿ ತೊಗೊಂಡು ಬದುಕಬೇಕು. ಇದಕ್ಕೆ ಪೂಜ್ಯ ಸ್ವಾಮೀಜಿಯವರು, ಎಲ್ಲ ಮಠಮಾನ್ಯಗಳ ಸ್ವಾಮೀಜಿಯವರು, ಸಮಾಜದ ಗಣ್ಯರು, ರಾಜಕೀಯ ಪಕ್ಷಗಳ ಮುಖಂಡರುಗಳು, ಶಾಸಕರು, ಮಾಜಿ ಶಾಸಕರುಗಳು ಮತ್ತು ಮಾಧ್ಯಮದ ಪ್ರಮುಖರು ತಾವುಗಳು ಈ ಹಂತದಲ್ಲಿ ಒಂದು ಪ್ರಯತ್ನವನ್ನು ಶುರು ಮಾಡಬೇಕು ಅಂತ ನಾನು ಕಳಕಳಿಯಿಂದ ತಮ್ಮೆಲ್ಲರಲ್ಲಿ ಮತ್ತು ಪೂಜ್ಯ ಸ್ವಾಮೀಜಿಯವರೆಲ್ಲರಲ್ಲಿ ವಿನಂತಿ ಮಾಡ್ತೇನೆ. ಇದನ್ನು ನಾನು ಹೇಳಿದೆ ಸಕ್ಸಸ್ ಆಗಿದೆ ಅಂತ. ಇನ್ನೊಂದು ಹಂತದಲ್ಲೂ ಸಕ್ಸಸ್ ಆಗಿದೆ. ಇತ್ತೀಚೆಗೆ ಸಾಗರದಾಗ MLA ಆದಾಗ ಕೊರೋನಾ ಬಂದಾಗ ಲೋಕಕ್ಕೆ ಬಂತು, ಆಯಿತು. ಆದರೆ ಈ ಮಲೆನಾಡಿನಿಂದ ಹೋದವರು ಬೆಂಗಳೂರಿನಲ್ಲಿ ಸೆಟ್ಲಾಗಿದ್ದರು. ಎಲ್ಲ ಒಂದು D ಗ್ರೂಪ್ ನೌಕರರು, ಪ್ರೈವೇಟಲ್ಲೂ ಕೂಡ D ಗ್ರೂಪ್ ಥರ ಒಂದು 15,000ದಿಂದ 30,000 ಒಳಗೆ ಸಂಬಳ ತೊಗೊಳ್ಳೋರು. ಅವರು ಇನ್ನೇನು ಬದುಕೋದೇ ಇಲ್ಲ ಪ್ರಪಂಚ ಅಂತ ಊರಿಗೆ ಬಂದುಬಿಟ್ರು. ಅಲ್ಲಿ ಬಾಗಿಲು ಹಾಕ್ಕೊಂಡು, ಅಲ್ಲಿ ಬಾಡಿಗೆ ಮನೆ ಮತ್ತು ಬಾಡಿಗೆ ಅಂಗಡಿನೆಲ್ಲ ಬಂದ್ ಮಾಡ್ಕೊಂಡು ಬಂದುಬಿಟ್ರು. ಹೋಗೋದು 15 ದಿನ 20 ದಿನ ತಡ ಆಯಿತು. 1 ತಿಂಗಳು ರಜೆನೇ ಆಯಿತು, 2-3 ತಿಂಗಳು ಗ್ಯಾಪ್ ಆಯಿತು.
ಬದುಕು ಅತ್ತು ಇಲ್ಲ ಇತ್ತು ಇಲ್ಲದೆ ಆಯಿತು. ಊರಲ್ಲಿ ಒಂದು ಮನೆ ಇತ್ತು, ಊರಾಗ ಕೆಲವರಿಗೆ ಸ್ವಲ್ಪ ತೋಟ ಇತ್ತು, ಜಾಯಿಂಟ್ ಫ್ಯಾಮಿಲಿ ಇದ್ದರು. ಅಣ್ಣ ಅಲ್ಲಿದ್ದ, ತಮ್ಮ ಇಲ್ಲಿದ್ದ, ತಮ್ಮ ಇಲ್ಲಿದ್ದ, ಅಣ್ಣ ಅಲ್ಲಿದ್ದ, ಹೇಗೋ ಒಂದು ನಡೀತಿತ್ತು. ಆಗ ಅವ್ರ ಬದುಕು ಭಾಳ ಮೂರಾಬಟ್ಟೆ ಆಗುತ್ತೆ. ಅಲ್ಲಿ ಮಕ್ಕಳು ಶಾಲೆಗೆ ಸೇರಿಸಿದ್ರು, ಪ್ರೈವೇಟ್ ಶಾಲೆಗೆ. ಇಲ್ಲಿ ಮತ್ತೆ ವಾಪಸ್ ಇನ್ನು ಬೆಂಗಳೂರಾಗ ಬದುಕು ಕಟ್ಟೋಕ್ಕಾಗಲ್ಲ ಅಂತಾಯಿತು. ವ್ಯಾಪಾರ ಬಿದ್ದೋಗಿತ್ತು, ಇದು ನೌಕರಿಗೆ ಹೋಗಿತ್ತು, ಸಣ್ಣ ಕೆಲಸ. ಆಗ ಇಂಥದ್ದೊಂದು ಸಾವಿರಾರು ಕೇಸ್ ಪ್ರಾರಂಭ ಆಯಿತು. ಆಮೇಲೆ ಆ ಇಲ್ಲೇ ಬಂದು ಸೆಟ್ಲಾದರು ಎಲ್ಲ, ಭಾಳ ಜನ ಸೆಟ್ಲಾದ ಕೂಡ ಅಲ್ಲಿ ಅಡ್ವಾನ್ಸ್ ಕೊಟ್ಟಿದ್ರಲ್ಲ ಮನೆ ಬಾಡಿಗೆ, ಮಿಡ್ಲ್ ಕ್ಲಾಸ್ ಮನೆಗೆ ಅಥವಾ ಅದಕ್ಕಿಂತ ಕಮ್ಮಿ ಇದು. ಅವನಿಗೆ ಅಡ್ವಾನ್ಸ್ ವಾಪಸ್ ಕೊಡೋಕ್ಕೂ ಶಕ್ತಿ ಇಲ್ಲ. ಅವನು ಅಂಥವನೇ, ಬಾಡಿಗೆ ಬರ್ಬೇಕಲ್ಲ ಯಾರು, ಓನರು ಅಂಥವನೇ, ಇವನು ಅಂಥವನೇ. ಇವನಿಗೆ 15-20 ಸಾವಿರ 1 ಲಕ್ಷದವರೆಗೂ ಅದು ದೊಡ್ಡ ದುಡ್ಡೇ, ಅವನಿಗೂ ಅದು ದೊಡ್ಡ ದುಡ್ಡೇ ಆಗಿತ್ತು. ಈಗ ಆವಾಗ ಏನಾಯಿತು, ಎಲ್ಲ ಡಿಸ್ಪ್ಯೂಟ್ ಶುರುವಾಯಿತು ಇಂಥದ್ದು. ಆಮೇಲೆ ಶಾಲೆ ಮಕ್ಕಳು ಅಲ್ಲಿ ಸೇರಿಸಿದ್ರು, ಟಿ ಸಿ ಕೊಡೋಲ್ಲ, ಫೀಸ್ ಕಟ್ಟಿ ತೊಗೊಂಡೋಗಿ ಅಂದರು. ಯಾರು 1 ಲಕ್ಷದವರೆಗೆ ಒಳಗೆ ಇರೋದು, 10,000ದಿಂದ 1 ಲಕ್ಷದ ಒಳಗೆ ಫೀಸ್ ಅವೆಲ್ಲ ಮಕ್ಕಳದು ಡೊನೇಷನ್ನು. ಈ ವರ್ಷಕ್ಕೆ ಕಟ್ಟಿ ತೊಗೊಂಡೋಗು ಅಂತಾರೆ. ಟಿ ಸಿನ ಕಟ್ಟಾಗಿ ಇವನ ಹತ್ರ ದುಡ್ಡು ಇಲ್ಲ, ಮನೆ ಅಡ್ವಾನ್ಸ್ ಬಂದಿಲ್ಲ, ಅಂಗಡಿ ಅಡ್ವಾನ್ಸ್ ವಾಪಸ್ ಬಂದಿಲ್ಲ, ಅವನು ಬಾಡಿಗೆ 3 ತಿಂಗಳಿಗೆ ಕಟ್ಟಬೇಕು. ಇದೆಲ್ಲ ಡಿಸ್ಪ್ಯೂಟ್ ಆಯಿತು. ಆಗ ನಾನು MLA ಇದ್ದೆ, ನೂರಾರು ಕೇಸ್ಗಳು ಬಂದವು. ಇದನ್ನು ಅಲ್ಲಿ ಬಗೆಹರಿಸ್ತಕ್ಕಂಥ ಪ್ರಯತ್ನ ಮಾಡಿದ್ವಿ. ಅಷ್ಟೊತ್ತಿಗೆ ಯೋಗ ಜ್ಞಾನೇಂದ್ರ ಹೋಮ್ ಮಿನಿಸ್ಟ್ರು ಆದರು. ಅಷ್ಟೊತ್ತಿಗೆ ಅದನ್ನೆಲ್ಲ ಪೊಲೀಸ್ ಸ್ಟೇಷನಲ್ಲಿ ಒಳ್ಳೆ ರೀತಿಯಲ್ಲಿ ಬಗೆಹರಿಸ್ತಕ್ಕಂಥ ಪ್ರಯತ್ನ ಮಾಡಿ ಆಗ ಆ ಜನಾಂಗಕ್ಕೆ ಸುಮಾರು 1,000ಕ್ಕಿಂತ ಹೆಚ್ಚು ಜನರಿಗೆ ಪೊಲೀಸ್ ಸ್ಟೇಷನ್ಗಳಲ್ಲಿ ಅಥವಾ ಮಧ್ಯ ಕೂತು ಪಂಚಾಯತಿ ಮಾಡಿ ಅವ್ರಿಗೊಂದು ಧೈರ್ಯ ತುಂಬಿ ಬಂದು ಬದುಕು ಕಟ್ಕೊಂಡಿದ್ದಾರೆ. ವಾಪಸ್ ಊರಿಗೆ ಬಂದರು. ಇಲ್ಲಿ ಬಂದು ಬೇರೆ ಆದರೂ ಇಲ್ಲಿ ಅಣ್ಣನ ನಿಶ್ಚಯ ತಗೊಂಡ, ತಮ್ಮ ನಿಶ್ಚಯ ತಗೊಂಡ ಅಂತ ಹೇಳ್ತಾರೆ. ಮತ್ತೆ ಎಲ್ಲಿ ಹೋಗ್ಬೇಕು ಅವರು, ಏನು ಮಾಡ್ಬೇಕು ಅವರು? ಈ ಥರ ಆಗಿದ್ದು ನಾನು ಆಗಿದೆ. ಮೊದಲನೇ ಸರಿ MLA ಆದಾಗ ಈ ಆತ್ಮಹತ್ಯೆ ವಿಷಯನೇ ಎತ್ಕೊಂಡು ಹೋದಲ್ಲಿ ಬಂದಲ್ಲಿ ಎಲ್ಲ ಪಾರ್ಟಿಯವರು ಮಾತಾಡೋಂಗೆ ಮಾಡಿದ್ವಿ. ಆಮೇಲೆ ಕೊರೋನಾ ಸಂದರ್ಭದಾಗೂ ಆಯಿತು. ಈಗ ಅಂಥದ್ದೊಂದು ಸಂದರ್ಭ, ಇವತ್ತು ನೋಡಿ ಒಬ್ಬ ಆಕ್ಸಿಡೆಂಟಲ್ಲಿ ಸತ್ತೋಗಿದೆ. ಈಗ ನಿಮಗೆ ಸುದ್ದಿ ಬಂದಿದೆ. ತುಮ್ರಿ ಇದ್ರ ಹತ್ರ ಬ್ಯಾಕ್ವರ್ಡ್ ಹತ್ರ ನೆಲ್ಲಿಬೀಡು ತಂದೆ ಮಗಳು ಹೋಗ್ಬೇಕಾರೆ ಆಕ್ಸಿಡೆಂಟ್ ಆಗಿದೆ ಬೈಕಲ್ಲಿ. ಮಗಳು ಸ್ಪಾಟು, ಅಪ್ಪನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಂಥದ್ದಾಗಿ ಈ ಥರ ಆಕ್ಸಿಡೆಂಟ್ಗಳು, ಅತಿಯಾದ ಆಕ್ಸಿಡೆಂಟ್ಗಳು. ಇದಕ್ಕೆ ಈ ಮೆಕ್ಯಾನಿಕಲ್ ಫಾಲ್ಟ್ ಇಲ್ಲ. ಮೆಕ್ಯಾನಿಕಲ್ ಫಾಲ್ಟ್ ಓನ್ಲಿ 1% ಇರುತ್ತೆ, 1ಕ್ಕಿಂತ ಕಮ್ಮಿ. ಇಂಜನ್ನು ಬ್ರೇಕು ಹೋಗೋ ಅದು ಇದು ಆಗಿದೆ. ಎಲ್ಲ ಮನುಷ್ಯರಿಂದ ಆಗೋದು ತಪ್ಪುಗಳು. ಅದು ಎಲ್ಲವೂ ಪೊಲೀಸರ ವೈಫಲ್ಯದಿಂದಲೂ ಆಗಿದೆ, ನಮ್ಮ ವೈಫಲ್ಯದಿಂದ ಆಗಿದೆ. ಅದು ಯಾರ ಮೇಲೆ ಗೂಬೆ ಕೂರಿಸೋದಕ್ಕಿಂತ ಈ 10 ವಯಸ್ಸಿನವ್ರು ಆಕ್ಸಿಡೆಂಟ್ ಮಾಡ್ಕೊಳ್ಳೋದು. ಇಲ್ಲಿ ನೋಡಿ ಬುಲೆಟು, ಯಾರು ನೋಡಿ ಬೈಕ್ ಕೊಡಿಸ್ತಾರೆ ಮಕ್ಕಳಿಗೆ. ಕೊಡಿಸ್ಬೇಕು, ಆರ್ಥಿಕವಾಗಿ ಅನುಕೂಲ ಆಗ್ತಾಯಿದ್ದಾರೆ, ದೇಶ ಅಭಿವೃದ್ಧಿ ಆಗಿದೆ. ದೇಶ ಸಾಲದಾಗಿರಲಿ, ರಾಜ್ಯ ಸಾಲದಾಗಿರಲಿ, ಅಪ್ಪ ಸಾಲದಾಗಿರಲಿ, ಮಕ್ಕಳು ಚೆನ್ನಾಗಿರ್ಬೇಕು ಅಂತ ದೇಶ ಬಯಸ್ತಾರೆ. ಹಾಗಾಗಿ ಬೈಕನ್ನು ಕೊಡಿಸ್ತಾರೆ. ಅದನ್ನು ತೊಗೊಂಡೋಗಿ ಅಡ್ಡಾದಿಡ್ಡಿ ಓಡಿಸಿ ಹಿಂಗಾಗ್ತದೆ. ಅವ್ರಿಗೆ ಒಂದು ತಿಳುವಳಿಕೆ ಹೇಳ್ತಕ್ಕಂಥ ಕೆಲಸ ಆಗಬೇಕು. ಇಲ್ಲಿ ನೋಡ್ತಿರಲ್ಲ, ಬುಲೆಟ್ ತಗೊಂಡು 3 ಜನ 4 ಜನ ನೀವೇ ನೋಡಿದ್ದೀರಿ, 4 ಜನ ಮಕ್ಕಳು ಇಲ್ಲೇ ಓಡಾಡ್ತಾರೆ. ಹಾಗೆಲ್ಲ ಹೋಗಬಾರ್ದು ಅನ್ನೋದನ್ನು ಒಂದು ತಿಳಿಸಿ ಹೇಳಬೇಕಾಗುತ್ತೆ. ಹಾಗಾಗಿ ಇದೊಂದು ಆಂದೋಲನ ರೀತಿಯಲ್ಲಿ ಆಗಬೇಕು. ತಮ್ಮ ಸಹಕಾರ ಬೇಕು. ತಾವು ಇದನ್ನು ಸಲಹೆ ಸೂಚನೆಗಳು ಕೊಟ್ಟರೆ ಮಾಡ್ತೀವಿ. ಮತ್ತು ನಾವು ಯಾವುದೇ ಎಂಥದ್ದೇ ಸಮಸ್ಯೆ ಬಂದ್ರೂ ಅವರು ಹೆರಾಸ್ಮೆಂಟ್ ಮಾಡಿದ್ರೆ, ಬ್ಲಾಕ್ ಮೇಲ್ ಮಾಡಿದ್ರೆ, ಅದು ಹಣಕಾಸಿನ ಬ್ಲಾಕ್ ಮೇಲು, ಮಾನಹಾನಿ ಆಗ್ತಕ್ಕಂಥ ಬ್ಲಾಕ್ ಮೇಲು, ಸೆಕ್ಸುವಲ್ ಹೆರಾಸ್ಮೆಂಟ್ ಬ್ಲಾಕ್ ಮೇಲು, ಯಾವುದಿದ್ರೂ ಬಗೆಹರಿಸೋಣ. ನಿಮ್ಮ ಹತ್ರ ಬರಲಿ, ಅವರು ನನ್ನ ಹತ್ರ ಬರಲಿ, ಇವ್ರ ಹತ್ರ ಹೋಗಲಿ, ಬೇರೆ ಪಕ್ಷದವ್ರ ಹತ್ರ ಹೋಗಲಿ, ಗುರುಗಳ ಹತ್ರ ಹೋಗಲಿ, ಪೊಲೀಸ್ ಸ್ಟೇಷನ್ಗೆ ಹೋಗಲಿ. ಇವತ್ತು ನಾಳೆ ಒಳಗೆ ನಾವೆಲ್ಲರೂ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕೂಡ ಒಂದು ಸೌಹಾರ್ದ ವಾತಾವರಣದಲ್ಲಿ ಮಾತಾಡಬೇಕು. ಇದನ್ನು ಈ ವಿಷಯದಲ್ಲಿ ನೆಗ್ಲೆಕ್ಟ್ ಮಾಡಬೇಡಿ. ಒಳ್ಳೆ ರೀತಿಯಲ್ಲಿ ಸೂಕ್ಷ್ಮವಾಗಿ ಬಗೆಹರಿಸಬೇಕು. ಹೋದ ಕೂಡ ದುಡ್ಡು ಇಸ್ಕೊಳೋದು ಅಥವಾ ಇನ್ನೊಂದು ಮಾಡೋದು ನೆಗ್ಲೆಕ್ಟ್ ಮಾಡಬಾರ್ದು ಅಂತ. ದುಡ್ಡಿನ ಪ್ರಶ್ನೆ ಅಲ್ಲ, ನೆಗ್ಲೆಕ್ಟ್ ಮಾಡಬಾರ್ದು ಅಂತ ಹೇಳಬೇಕಾಗಿದೆ. ಅದಕ್ಕಾಗಿ ಕರೆದಿದ್ದೀವಿ. ಅನೇಕ ವಿಷಯಗಳು ನಮ್ಗೆ ರಾಜಕೀಯವಾಗಿ ಹೇಳೋದಕ್ಕೆ, ಆಡಳಿತದ ಬಗ್ಗೆ ಹೇಳಲಿಕ್ಕೆ ಇದ್ದಾವೆ ನಮ್ಮ ಹತ್ರ. ಅದು ಇವತ್ತು ಬೇಡ ಅಂಥೇಳಿ ಈ ಒಂದು ವಿಷಯನ ತಗೊಂಡು ನಾನು ಮಾತಾಡ್ತೀನಿ. ಇವ್ರು ನಮ್ಮೆಲ್ಲ ಹಿರಿಯರ ಹತ್ರನೂ ಚರ್ಚೆ ಮಾಡಿದಾಗ ಹೌದು ಮಾಡೋಣ ಅಂತ ಹೇಳಿದ್ದಾರೆ. ಏನು ಮಾಡ್ಬೋದು ಅಂತ ನೀವು ಸಲಹೆ ಕೊಡಿ. ನನ್ನ ಸಲಹೆ ಇಷ್ಟೇ, ವಿನಂತಿ ಮಾಡೋದು. ಏನು ಗಾಂಜಾ ಕಂಟ್ರೋಲ್ ಮಾಡ್ಕೊಂಡು ಹಿಡ್ಕೊಬಂದು ಇಲ್ಲೇ ಅವನು ಮಾರವನ್ನ ಕುಡಿಯೋ ಹುಡುಗನ ಕರ್ಕೊಂಡು ಬಡಿದ್ರೆ ಏನು ಸಿಗುತ್ತೆ? ಏನು ಆ ಕಾನೂನು ಪಾಲನೆ ಆಗುತ್ತೆ? ಅವನು ಗಾಂಜಾ ಕುಡಿಯೋನಿದ್ದಾನೆ, ಅವನಿಗೆ ಯಾವ ಅಂಗಡಿಯನ್ನು ಕೊಟ್ಟ, ಆ ಅಂಗಡಿಯವನಿಗೆ ಯಾರು ಹೋಲ್ಸೇಲ್ನ ಇಲ್ಲಿ ಸಪ್ಲೈ ಮಾಡ್ದ, ಆ ಅಂಗಡಿ ಯಾವ ಊರಿನಾಗಿದೆ, ಆ ಫ್ಯಾಕ್ಟ್ರಿ ಇನ್ಯಾವ ರಾಜ್ಯದಲ್ಲಿದೆ, ಹುಡ್ಕೊಂಡು ಹೋದ್ರೆ ಮಾತ್ರ ನಾವು ಗಾಂಜಾ ಕಂಟ್ರೋಲ್ ಮಾಡೋಕ್ಕಾಗತ್ತೆ. ಸಿಗಲೇಬಾರ್ದು ಅಂಥ ವಸ್ತುಗಳು, ಮಾದಕ ವಸ್ತುಗಳು ಸಿಗಬಾರ್ದು. ಅದು ಬಿಟ್ಬಿಟ್ಟು ಪೊಲೀಸ್ ಹಿಡ್ಕೊಂಬರ್ತಾರೆ, ಬಡಿತಾರೆ, ಅವ್ನ ಕೈಲಿಂದ ಬಿದ್ದದ್ದು ಕೆಲವರು, ಎಲ್ಲರೂ ಅಲ್ಲ, ಕಸ್ಕೋತಾರೆ, ಬಿಡ್ತಾರೆ, ಕಳಿಸ್ತಾರೆ. ಹಂಗಾಗಬಾರ್ದು. ಒಂದು ವ್ಯವಸ್ಥಿತವಾಗಿ ಮಾಡಬೇಕು. ಇದನ್ನು SP ಗೂ ಮಾತಾಡ್ತೇವೆ. ತಮ್ಮ ಮೂಲಕನೂ SP ಗೆ ಆಗ್ರಹ ಮಾಡ್ತೇನೆ, ವಿನಂತಿ ಮಾಡಲ್ಲ, ಆಗ್ರಹ ಮಾಡ್ತೇನೆ. DYSPಗೆ ಕೆಲವು ವಿಷಯದಲ್ಲಿ ವಿನಂತಿ ಮಾಡ್ತೀವಿ, ಆದರೆ ಆಗ್ರಹ ಮಾಡ್ತೇವೆ. ತಾವು ಆಗ್ರಹ ಮಾಡಬೇಕು. ಅವರು ಇದನ್ನು ಸೀರಿಯಸ್ಸಾಗಿ ಕೆಲಸ ಮಾಡಬೇಕು.
ಈ ವಿಷಯಕ್ಕೆ ಜೋಡಿಸ್ಕೊಳ್ಳಿ, ರಾಜಕೀಯ ವಿಷಯಕ್ಕೆ ಜೋಡಿಸ್ಕೊಳ್ಳೋದು ಬೇಡ. ನಾವು ಹೇಳ್ಬೋದು ಕಾನೂನು ಸುವ್ಯವಸ್ಥೆ ಹಾಳಾಗಿದೆ, ಗಾಂಜಾ ಇದೆ, ಅದು ಬೇರೆ, ನಾಳೆ ಹೇಳ್ತೀವಿ ಬೇರೆ, ಇದು ನಾಳೆ ನಾಡ್ದು ಮುಂದೆ ಹೇಳ್ತೀವಿ ಅಂತ. ಈಗ ಈ ವಿಷಯ ಏನಾದ್ರು ಮಾಡಿ ಬಂದೋಬಸ್ತು ನಮ್ಮೂರಿನಿಂದ ಸಾಗರದ ಸುಸಜ್ಜಿತ ಸುಸಂಸ್ಕೃತ ಜನರಿಂದ ಪ್ರಾರಂಭ ಆಗಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ನಾನು ಹೇಳಿದ್ನಲ್ಲ ನಿನ್ನೆ ಒಂದೇ ದಿನ 3 ಎವ್ರಿಡೇ ಯಾವ ಪೊಲೀಸ್ ಸ್ಟೇಷನ್ಗೂ ನಂದು ಫೋನ್ ಹೋಗಿಲ್ಲ ಅಂತಿಲ್ಲ ಬೆಂಗಳೂರಿನಲ್ಲಿ. ಇದೇ ಇಂಥದ್ದೇ ವಿಷಯಗಳಿಗೆ, ಇಂಥದ್ದೇ ಜಗಳಕ್ಕೆ, ಇಂಥದ್ದೇ ಫೇಲ್ಯೂರಿಗೆ. ಆ ಹುಡುಗ ಬೆಳಮಕ್ಕಿ ಹುಡುಗಿ ತಾಯಿ ಅಕ್ಕ ತಂಗಿ ಇಬ್ಬರು ಇದ್ದಾರೆ, ಅವ್ರು ನಂಗೆ ಲೇಟಾಗಿ ಹೇಳಿದ್ರು ಕೂಡ ನಾನು ಹೋಮ್ ಮಿನಿಸ್ಟ್ರು ಆಫೀಸ್ ಸಂಪರ್ಕ ಮಾಡಿ ಅಲ್ಲಿಂದ ಫೋನ್ ಮಾಡಿಸಿದ್ದೀನಿ. ಸರ್ ಎಲ್ಲಿದ್ದಾಳೆ ಅಂತ ಹಿಡ್ಕೊಬಿಡಿ ಬೇಗ ಇದಕ್ಕೆ ಹಾಕಿ ಮೊಬೈಲ್ ಟವರಿಗೆ ಅಂತ. ಸರ್ 1 ಗಂಟೆ ಒಳಗೆ ರಿಸಲ್ಟ್ ಹೇಳ್ತೀವಿ ಅಂದರು. ಅವರು ಹೇಳೋದ್ರೊಳಗೆ ಈ ಹುಡುಗಿ ಸುದ್ದಿ ಬಂದಿದೆ ಕೆರೆ ಹಾರಿದ್ದಾಳೆ ಅಂತ. ಮುಂಚೆ ಹೇಳಿದರೆ ಹುಡುಕಿ ಎಳ್ಕೊಂಬರ್ಬೋದಾಗಿತ್ತು. ಆ ಥರ ಒಂದು ವ್ಯವಸ್ಥೆ ಇದೆ. ಮತ್ತು ಪೊಲೀಸರು ನಂಗೊಂಚೂರು ಮರ್ಯಾದೆ ಅಲ್ಲ, ಕೆಲಸ ಮಾಡ್ತಾರೆ. ಯಾಕೆಂದರೆ ಪೊಲೀಸ್ ಇಲಾಖೆಯಲ್ಲಿ ಒಂದು ಮೇಂಟೈನ್ ಮಾಡ್ತಾರೆ, ಒಂದು ರೆಕಾರ್ಡ್ ಮೇಂಟೈನ್ ಮಾಡ್ತಾರೆ. ಯಾವ MLAಗಳು ದುಡ್ಡು ತಗೊಳ್ಳಲ್ಲ ಇಲಾಖೆಯಲ್ಲಿ ಒಟ್ಟಾರೆ ಅಂಥವ್ರಿಗೆಲ್ಲ ಮಾಡಿದಾಗ ಒಂದು ರೆಸ್ಪಾನ್ಸ್ ಮಾಡ್ತಾರೆ ಅಧಿಕಾರಿಗಳು. ನಾನು DGನೂ ಸೇರಿ ನೋಡಿ, ಸಲೀಮ್ ಕೂಡ ಬೇರೆ ವಿಷಯಕ್ಕೆ ಭೇಟಿಯಾಗಿದ್ದೆ, ಅವರು ಒಂದು ರೆಸ್ಪಾನ್ಸ್ ಮಾಡ್ತಾರೆ. ಹಾಗಾಗಿ ನನಗೆ ಅದ್ರ ಬಗ್ಗೆ ಒಂದು ಇದಿದೆ. ಹಾಗಾಗಿ ಜನನೂ ನಂಗೆ ಫೋನ್ ಮಾಡ್ತಾರೆ, ಎಲ್ಲ ಕಡೆಯಿಂದ ಮಾಡ್ತಾರೆ ಇಂಥ ವಿಷಯಗಳಿಗೆ. ಸಾಲ ಆಗ್ತದೆ, ವಿಜಯ ಮಲ್ಯ ಸಾಲ ಮಾಡಿ ಹೋಗಲ್ಲ, ಅವನು ಮತ್ತೊಬ್ಬ ಹೋಗಲ್ಲ, ಚೌಕ್ರಿ ಏನೋ ಚೌಕಿ, ಮತ್ತೊಬ್ಬ ನೀರವ್ ಎಂಥವ ಎಲ್ಲ ಹೋಗಿದಾರಲ್ಲ, ಅವರೆಲ್ಲ ಅಷ್ಟೇ ಸಾಲ ಮಾಡಿ ಹೋಗ್ತಾರೆ. ಇವು ಯಾಕೆ ಹೆದರ್ತಾನೆ ಈ ರೈತ ಮಹಿಳೆ ಯಾಕೆ ಹೆದರಿ ಆತ್ಮಹತ್ಯೆ ಮಾಡ್ಕೊತಾಳೆ? ಮಾನವ ಜನ್ಮ ಬಹುದೊಡ್ಡದು, ಹಾನಿ ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರ ಅಂತ ಕನಕದಾಸ ಹೇಳಿ ಸತ್ತೋಗ್ಯ. ಅವ್ರು ಹೇಳಿದ ಮತ್ತೆ ಅದಕ್ಕೇನು ಬೆಲೆ ನಾವು ಕನಕದಾಸರಿಗೆ ಬೇಕು? ಜೀವ ಇಟ್ಕೋಬೇಕು ರೀ, ಬದುಕು ಏನು. ಈ ಜನರು ಹಂಗೆ ತೊಂದರೆ ಕೊಡೋಲ್ಲ, ಕೊಡಂಗೆ ಭಾರಿ ಕೊಡ್ತಾರೆ. ನಾನೇ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ತೊಂದರೆ ಕೊಡಿದ್ರು, ಅದು ಇದ್ದು ಜಯಿಸ್ಬೇಕು ಅಂತ ನಾನು ಜಯಿಸಿದೆ. ಎರಡೇ ದಾರಿ ಇತ್ತು ನನಗೂ. ಏನಲ್ಲ ಸುಳ್ಳು, ಏನು ಬೇಕಾದ್ರೂ ಮಾಡ್ತಾರೆ, ಏನು ಬೇಕಾದ್ರೂ ಕೇಸ್ ಹಾಕ್ತಾರೆ, ಏನು ಬೇಕಾದ್ರೂ ಮಾಡ್ತಾರೆ. ಅದಕ್ಕೆ ಹೆದರಬಾರ್ದು. ಮಕ್ಕಳು ತಾಯಿ ತಂದೆ ಸಾಕಿರ್ತಾರೆ, ತಾಯಿ ತಂದೆ ಏನು ದೇವರು, ಅವ್ರು ಇಲ್ಲೇನು ಅವ್ರನ್ನೂ ಸಾಕ್ಬೇಕು ನಾವು. ಇಲ್ಲ ಮೊನ್ನೆ ಶ್ರೀಧರ ನಗರದ 9ನೇ ಕ್ಲಾಸ್ ಹುಡುಗ ಸತ್ತೋಗ್ಬಿಟ್ಟು, ಅದು ಅಷ್ಟೆಲ್ಲ ಯಾಕೆ ನಮ್ಮ ಶುಂಠಿ ಟೀಕಾಪನ ಮಗ ಸತ್ತೋಗ್ಬಿಟ್ಟ 8ನೇ ಕ್ಲಾಸಲ್ಲಿ, ಮೊಬೈಲ್ ನೋಡ್ತಿರ್ತೀವಿ ಅಂತ ಬೈದಿಯಾನೆ ಬಟ್ಟೆ ಮಲ್ಲಪ್ಪ ಹತ್ರ. ನೋಡಿ, ಈಗ ಆತ್ಮಹತ್ಯೆಗಳು ಹೆಚ್ಚಾಗ್ತಿದೆ ಮಕ್ಕಳಲ್ಲಿ, ಹದಿವಯಸ್ಸಿನ ಮಕ್ಕಳಲ್ಲಿ, ಯುವಕರಲ್ಲಿ, ಯುವತಿಯರಲ್ಲಿ ಮತ್ತು ಕುಟುಂಬಸ್ಥರಲ್ಲಿ ಆತ್ಮಹತ್ಯೆ ಯಾವುದ್ಯಾವುದೋ ಕಾರಣಕ್ಕೆ ಆಗ್ತಾಯಿದೆ. ಯಾವ ಕಾರಣಕ್ಕೂ ಅವ್ರು ಆತ್ಮಹತ್ಯೆ ಮಾಡ್ಕೋಬಾರ್ದು. ಯಾವ ರಾಜಕಾರಣಿನೂ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ, ಅವ್ರ ಮಕ್ಕಳು ಆತ್ಮಹತ್ಯೆ ಕಮ್ಮಿನೇ. ಯಾಕೆ ಅಲ್ವೇ ನಾವು ನೋಡ್ತಿದ್ದೀವಲ್ವ. ಹಾಗಾಗಿ ಜನಸಾಮಾನ್ಯರ ಮಕ್ಕಳು, ತಾವೇನಿದ್ದೀರಿ ಮಕ್ಕಳು, ಇವತ್ತಿನ ಜೆನ್ಜಿ ಮತ್ತು ನಿಂತದ್ದು ಜನ್ ಆಲ್ಫಾ, ನೀವೇನಿದ್ದೀರಿ ಎದುರಿಸ್ಬೇಕು. ಮೊಬೈಲ್ ಇಲ್ಲ ಅಂದರೆ ಮೊಬೈಲ್ ದುಡಿದು ತಂದು ನಮ್ಮ ಅಪ್ಪಗೊಂದು ಕೊಡ್ತೀನಿ, ನಾನೊಂದು ತಗೋತೀನಿ ಅಂತ ಹೇಳೋಂಗೆ ಚಾಲೆಂಜ್ ಮಾಡಬೇಕು, ಪಾಸಿಟಿವ್ ಚಾಲೆಂಜ್ ಮಾಡಬೇಕು ಅಂಥೇಳಿ ನಾನು ವಿನಂತಿ ಮಾಡ್ತೇನೆ. ಇದಕ್ಕೆ ಪೂಜ್ಯ ಸ್ವಾಮೀಜಿಗಳು, ಎಲ್ಲ ಮಠಮಾನ್ಯಗಳು, ದೇವಸ್ಥಾನಗಳು, ಸಮಾಜಗಳು, ಸ್ತ್ರೀಶಕ್ತಿ ಸಂಘಗಳು, ಮಹಿಳಾ ಸಮಾಜಗಳು ಎಲ್ಲರೂ ಕೈ ಜೋಡಿಸ್ಬೇಕು. ರಾಜಕೀಯದವರು ಪಕ್ಷ ಪಾರ್ಟಿ ಮೀರಿ ಈ ಕರೆಯನ್ನು ಕೊಡಬೇಕು. ತಮ್ಮ ಹಂತದಲ್ಲಿ ಶಾಲಾ ಕಾಲೇಜುಗಳಲ್ಲಿ ತಿಳಿಸಿ ಹೇಳಬೇಕು. ಅದು ಲವ್ ಫೇಲ್ಯೂರ್ ಆಗಿರಲಿ, ಅದು ಸಾಲ ಆಗಿರಲಿ, ಇನ್ನೇನೋ ಆಗಿರಲಿ, ಯಾವ ಬಾಧೆಗೂ ಆತ್ಮಹತ್ಯೆ ಮಾಡ್ಕೋಬಾರ್ದು ಅಂತೇಳಿ ನಾನು ಕಳಕಳಿಯಿಂದ ವಿನಂತಿ ಮಾಡ್ತೇನೆ. ಮತ್ತು ನನ್ನನ್ನೂ ಸೇರಿದಂಗೆ ನಿಮ್ಮ ಸ್ಥಳೀಯ ಮುಖಂಡರ ಜೊತೆಗೆ ನಿಮ್ಮ ಕಷ್ಟವನ್ನು ಹಂಚ್ಕೊಳ್ಳಿ. ಎಲ್ಲೆಲ್ಲಿ ಸಾಧ್ಯ ಅಲ್ಲಿ ಪೊಲೀಸ್ ಸ್ಟೇಷನ್ಗೂ ನಾವು ಬರ್ತೇವೆ, ಪಕ್ಷಾತೀತವಾಗಿ ಬರ್ತೇವೆ. ಎಲ್ಲ ಪಕ್ಷಾತೀತವಾಗೂ ಜನರು ಇದ್ರ ಕಡೆ ಗಮನ ಕೊಡಬೇಕು. ರಾಜಕಾರಣಿಗಳು, ಸಮಾಜ ಸೇವಕರು, ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಅಂತ ನಾನು ಕಳಕಳಿಯಿಂದ ವಿನಂತಿ ಮಾಡ್ತೇನೆ.